ಒಬ್ಬ ಸಂತೋಷ್ ರೆಡ್ಡಿ ಅಂತ ಹೇಳಿ ನನ್ನ ಟ್ಯಾಗ್ ಮಾಡಿ ಒಂದು ವಿಡಿಯೋ ಹಾಕ್ತಾನೆ. ಸಂತೋಷ್ ರೆಡ್ಡಿ ಅಂತ ಹೇಳಿ ನನ್ನ ಟ್ಯಾಗ್ ಮಾಡಿ ಒಂದು ವಿಡಿಯೋ ಹಾಕ್ತಾನೆ. ನನ್ನ ವಿಡಿಯೋನ ಅವನು ನೋಡ್ತಾ ಇದ್ರೆ, ಮಿಸ್ಟರ್ ಸಂತೋಷ್ ರೆಡ್ಡಿ, ನೀನ್ ಏನು ಆ ವಿಡಿಯೋದಲ್ಲಿ ಹೇಳಿದ್ಯಾ? ನಿನ್ನ ನಾನು ಗಂಡು ಸೂಳೆ ಅಂತಾನು ಅನ್ನಲ್ಲ, ನಿನ್ನ ನಾನು ಗಂಡು ಡಗಾರ್ ಅಂತಾನು ಹೇಳಲ್ಲ, ಇಲ್ಲ ನಿನ್ನ ನಾನು ಗಂಡು ಲೋಫರ್ ಅಂತಾನು ಹೇಳಲ್ಲ, ಇಲ್ಲ ನೀನು ಸೂಳೆ ಗುಟ್ಟಿದ್ಯಾ ಅಂತಾನು ಹೇಳಲ್ಲ, ಇಲ್ಲ ಡಗಾರ್ ಗುಟ್ಟಿದ್ಯಾ ಅಂತಾನು ಹೇಳಲ್ಲ, ಇಲ್ಲ ನಿನ್ ಅಕ್ಕ ತಂಗಿರ್ ಸೂಳೆ ಅಂತಾನು ಹೇಳಲ್ಲ, ಅಕ್ಕ ತಂಗಿರ್ ಡಗಾರ್ ಅಂತಾನು ನಾನು ಹೇಳಲ್ಲ. ಮಿಸ್ಟರ್ ಸಂತೋಷ್ ರೆಡ್ಡಿ, ಯಾವ ನನಗೆ ಟ್ಯಾಗ್ ಮಾಡಿ ಏನೇನ್ ಪದಗಳು ಬಳಸಿದ್ಯಾ? ನಿನ್ನ ಗಂಡು ಸೂಳೆ ಅಂತಾನು ನಾನು ಹೇಳಲ್ಲ, ನಿನ್ನ ಗಂಡು ಡಗಾರ್ ಅಂತಾನು ಹೇಳಲ್ಲ. ಬಟ್ ನೀನ್ ಏನ್ ಪದಗಳು ಬಳಸಿ ನನ್ನ ಟ್ಯಾಗ್ ಮಾಡಿದ್ಯಾ, ಯಾವನ್ ಹೆಸರು ಬಳಸಿದ್ಯಾ, ಯಾವನ್ ನಿನಗೆ ಹೇಳ್ಕೊಟ್ಟಿದ್ದಾನೆ? ನೀನ್ ನಿಜವಾಗ್ಲೂ ಗಂಡ್ಸಾಗಿದ್ರೆ, ನಿಜವಾಗ್ಲೂ ನೀನ್ ಗಂಡ್ಸಾಗಿದ್ರೆ ಅಂತಾನು ನನಗೆ ಗೊತ್ತಿಲ್ಲ. ನಾನು ಅದು ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನನ್ನ ಮುಂದೆ ಬಾ, ವಿಡಿಯೋ ತಗೊಂಡ್ಬರ್ತೀನಿ. ನನ್ನ ಮುಂದೆ ಬರಲ್ಲ. ಅಜಿತ್ ಬಗ್ಗೆ ನಾನು ಫೇಕ್ ಹಾಕೊಳ್ಳೋದಕ್ಕೆ ಅಜಿತ್ ನನಗೇನು ದುಶ್ಮನು ಅಲ್ಲ, ಏನು ಅಲ್ಲ. ದರ್ಶನ್ ಅವ್ರ ಕುಟುಂಬದವರು ಓಡಾಡ್ತಾ ಇದಾರೆ. ದರ್ಶನ್ ಅವ್ರು ಎಂತಿ ಪರ ನೀನ್ ಧ್ವನಿ ಎತ್ತಿದ್ಯನೋ ಸಂತೋಷ್ ರೆಡ್ಡಿ? ಹೆಂಗೋ ಹೇಳ್ದೆ ನೀನು? ನಿನ್ನ ನಾನು ಡಗಾರ್ ಅನ್ನಲ್ಲ, ನಿನ್ನ ನಾನು ಸೂಳೆ ಮಗ ಅನ್ನಲ್ಲ, ನಿನ್ನ ನಾನು ಲೋಫರ್ ಅನ್ನಲ್ಲ, ನಿನ್ನ ನಾನು ಲುಚ್ಚ ಅನ್ನಲ್ಲ, ನಿನ್ನ ನಾನು ಅಯೋಗ್ಯ ಅನ್ನಲ್ಲ. ಮಿಸ್ಟರ್ ಸಂತೋಷ್ ರೆಡ್ಡಿ, ನೀನು ಏನ್ ಪದೇ ಬಳಕ ಮಾಡಿದ್ಯಾ? ಯಾವ ಚಾನಲ್ ಹೆಸರು ಹೇಳಿದ್ಯಾ? ಯಾವನ್ ಹೆಸರು ಹೇಳಿದಾನೆ? ನಿನಗೆ ಯಾವನ್ ಹೇಳ್ಕೊಟ್ಟಿತರ ಮಾತಾಡು ಅಂತ ಅಂದಿದ್ಯಾ? ನೀನು ಗಂಡ್ಸಾಗಿದ್ರೆ, ಇಲ್ಲ ನನಗ್ ಗೊತ್ತಿಲ್ಲ, ನನ್ನ ಮುಂದೆ ನೀನ್ ಬರ್ಬೇಕು. ನಾಳೆ ನಾನೇ ಕರೆಸ್ತೀನಿ, ನೀನ್ ಬರ್ಬೇಕು. ನಿನ್ನ ಬಾಯಲ್ಲಿ ಬಂದಿರುವಂತ ಪದಗಳು ನಿನ್ನ ಅಕ್ಕ ತಂಗಿಗಾದ್ರೂ ಹೇಳು, ಇಲ್ಲ ನೀನು ಜೊತೆಲಿ ಹುಟ್ಟಿರೋರ್ಗಾದ್ರೂ ಹೇಳು, ನಿನ್ ಹೆಂಡತಿಗಾದ್ರೂ ಹೇಳು, ನಿನ್ನ ತಾಯಿಗಾದ್ರೂ ಹೇಳು, ಇಲ್ಲ ನೀನ್ ಯಾವನ್ ಹೆಸರು ಬಳಸಿದ್ಯಲ್ಲ ಆ ಲೋಫರ್ ನನ್ ಮಗಂಗಾದ್ರೂ ಹೇಳು, ಇಲ್ಲ ಅವ್ರ ಕುಟುಂಬಕ್ಕಾದ್ರೂ ಹೇಳು, ಇಲ್ಲ ನಿನ್ನ ಜೊತೆ ಇರುವಂತ ಹೆಣ್ಣು ಮಕ್ಕಳಿಗಾದ್ರೂ ಹೇಳು. ಕಾಮುಕನಿಗೆ ಸಪೋರ್ಟ್ ಮಾಡೋರು ಕಾಮುಕರು. ನನ್ನ ಬಗ್ಗೆ ನೀನ್ ಏನ್ ಕೆಟ್ಟದಾಗೆ ಮಾತಾಡಿದ್ಯಾ? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ್ ನಾನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡ್ತೀನಿ. ನೀನ್ ಸೂಳೆ ಮಗ ಅಲ್ಲ, ನೀನ್ ಡಗಾರ್ ನನ್ ಮಗ ಅಲ್ಲ, ನೀನ್ ಸಾಚ ಅಂತ ಅಂದ್ರೆ ಸಂತೋಷ್ ರೆಡ್ಡಿ ನೀನು ಬರ್ಬೇಕು, ನೀನ್ ಬರ್ಲೇಬೇಕು. ನನ್ನ ಟ್ಯಾಗ್ ಮಾಡಿ ನೀನ್ ಹಾಕಿರೋದಕ್ಕೆ ನಿನಗೋಸ್ಕರ ಈ ವಿಡಿಯೋ ಅಯೋಗ್ಯ. ಬರ್ಲೇಬೇಕು ನೀನು. ನಾನೇ ದೂರ್ ಕೊಡ್ತೀನಿ ನಿನ್ ಮೇಲೆ, ನೀನ್ ಬರ್ಬೇಕು. ನೀನು ಒಂದು ಹೆಣ್ಣು ಮಗುನ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ್ ಬೈದ್ಬಿಟ್ರೆ ಬಿಟ್ಬಿಡ್ತೀನೇನೋ? ಅದ್ ಆವಾಗ, ಇವಾಗಲ್ಲ. ಏನೋ ನೀನು ಅದಂತಾನು ನಾನು ಹೇಳಲ್ಲ. ನಾನು ನಿನ್ನ ಡಗಾರ್ ಅಂತಾನು ಹೇಳಲ್ಲ ಸಂತೋಷ್ ರೆಡ್ಡಿ, ನೀನ್ ಸಾಚ ಅಂತಾನು ಹೇಳಲ್ಲ, ನೀನ್ ಅಯೋಗ್ಯ ಅಂತಾನು ನಾನು ಹೇಳಲ್ಲ, ನೀನ್ ಲುಚ್ಚ ಅಂತಾನು ಹೇಳಲ್ಲ, ನೀನ್ ಲೋಫರ್ ಅಂತಾನು ಹೇಳಲ್ಲ. ನಿನಗ್ ಯಾವನ್ ಹೇಳ್ಕೊಟ್ಟಿದ್ದ? ಅಜಿತ್ ಸಾಚ, ಅಜಿತ್ ಕುಡ್ದೇ ಇಲ್ಲ, ಅಜಿತ್ ಬೇರೆ ಹೆಣ್ಮಕ್ಳ ಬಗ್ಗೆ ತೇಜೋದೆ ಮಾಡ್ಲೇ ಇಲ್ಲ, ನನ್ನ ಬಗ್ಗೆ ನ್ಯೂಸ್ ಮಾಡುವಾಗ ಬಾಯಲ್ಲಿ ಹೇಳ್ ತಿಂತಾ ಇದ್ದ ಅಂತಾನು ನಾನು ಕೇಳಲ್ಲ. ಸಂತೋಷ್ ರೆಡ್ಡಿ, ನಿನಗೆ ಇದು ಇವತ್ತು ಮಾತಾಡ್ತೀನಿ ದರ್ಶನ್ ಅವ್ರ ಬಗ್ಗೆ, ನಾಳೆನೂ ಮಾತಾಡ್ತೀನಿ. ದರ್ಶನ್ ಅಭಿಮಾನಿಗಳಿಗೆ ನೀನ್ ಹೇಳ್ಕೊಡ್ಬೋದು, ದರ್ಶನ್ಗೆ ಹೇಳ್ಕೊಡ್ಬೋದು. ನ್ಯಾಯ ಸತ್ಯ ಧರ್ಮದ ಪರ ನನ್ನ ಧ್ವನಿ ಇದ್ದೇ ಇರುತ್ತೆ. ಮಿಸ್ಟರ್ ಸಂತೋಷ್ ರೆಡ್ಡಿ, ಎಲ್ಲಿದ್ದೀರಪ್ಪ ಇವಾಗ? ದಲಿತ ಸಂಘಟನೆ ಹೋರಾಟಗಾರರು, ದಲಿತ ಯುವಕರೆಲ್ಲಾರು ಮುಂಡ್ರತ್ನ ಏನು ಅಂತ ಹೇಳ್ದ ಅಂದ್ಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕಕ್ ಹೋಗಿದ್ರಲ್ಲ, ಸಂತೋಷ್ ರೆಡ್ಡಿ ಅನ್ನೋನು ನನ್ನ ಟ್ಯಾಗ್ ಮಾಡಿ ನಿನ್ನ ಆ ಪದನೂ ಅನ್ನಲ್ಲ, ಈ ಪದನೂ ಅನ್ನಲ್ಲ. ನಾನು ಅಷ್ಟೇ ನಿನ್ನ ಗಂಡು ಸೂಳೇನು ಅನ್ನಲ್ಲ, ಗಂಡು ಡಗಾರ್ ಅಂತಾನು ಅನ್ನಲ್ಲ, ಗಂಡು ಲೋಫರ್ ಅಂತಾನು ಅಲ್ಲ, ಗಂಡು ಲುಚ್ಚ ನನ್ನ ಮಗ ಅಂತಾನು ಅನ್ನಲ್ಲ. ಬಟ್ ನೀನು ನನ್ನ ಟ್ಯಾಗ್ ಮಾಡಿದ್ಯಾ, ನಾನು ನಿನ್ನ ಟ್ಯಾಗ್ ಮಾಡಲ್ಲ. ಹಿಂಗೆ ಲೈವ್ ಅಲ್ಲಿ ಬಿಡ್ತೀನಿ. ನೀನ್ ನಾಳೆ ನನ್ನ ಮುಂದೆ ಬರ್ಬೇಕು, ನೀನ್ ಬರ್ಲೇಬೇಕು. ನಾನ್ ಪ್ರೂಫ್ ಕೊಡ್ತೀನಿ. ಇನ್ ಶಾರ್ಟ್ ಅಲ್ಲಿ ಎಡಿಟ್ ಮಾಡಾಕ್ಬಿಟ್ರಾ? ನೀವ್ ಹಾಕೋದೆಲ್ಲ ಕಾಮುಕರ ಬಗ್ಗೆ ಹಾಕೋದೆಲ್ಲ ಸತ್ಯ. ಹೆಣ್ಣು ಮಕ್ಕಳ ಬಗ್ಗೆ ಎಡಿಟ್ ಮಾಡಿ ಇವಳು ಸೂಳೆ ಮತ್ತೊಂದಂತ ಎಡಿಟ್ ಮಾಡಾಕ್ತಿರಲ್ಲ, ಅದೆಲ್ಲ ಸತ್ಯ ಅಲ್ವಾ? ಹೆಂಗೋ ಟ್ಯಾಗ್ ಮಾಡಿದೆ. ನೀನ್ ಬರ್ಬೇಕು ಸಂತೋಷ್ ರೆಡ್ಡಿ. ಅಡ್ಡ ಗೋಡೆ ಮೇಲೆ ಇರೋದಲ್ಲ. ನೀನ್ ಪ್ರೂವ್ ಮಾಡಿಲ್ಲ ಅಂದ್ರೆ ನಾನ್ ಪ್ರೂವ್ ಮಾಡ್ತೀನಿ ನಿನಗೆ. ನಾನ್ ಪ್ರೂವ್ ಮಾಡ್ತೀನೋ ಅದೇ ಅಜಿತ್ ಹನುಮಕ್ಕರ್ ಯಾವ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಇಟ್ಕೊಂಡು ಯಾವ ಗಂಡನ ದೂರ ಮಾಡಿ ಅವ್ನ್ ಏನೇನ್ ಕೆಲಸ ಇದೆ ಪ್ರತಿಯೊಂದು ವಿತ್ ಡಾಕ್ಯುಮೆಂಟ್ ಇರ್ತೀನಿ. ನೀನ್ ಬರ್ಬೇಕು, ನೀನ್ ಬರ್ಲೇಬೇಕು. ಬಿಜೆಪಿ ಶಾಲು ಹಾಕೊಂಡು ನರೇಂದ್ರ ಮೋದಿ ಅವರು ಕಾಮುಕ ಕೆಲಸ ಮಾಡಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಕುಡಿದು ಬಿಟ್ಟು ರೋಡಲ್ಲಿ ಬಿದ್ದೋಗಿ ಅಂತ ಯಾರು ಮೋದಿ ಹೇಳ್ಕೊಟ್ಟಿಲ್ಲ, ಆಯ್ತಾ? ಮೋದಿ ನಿಮ್ಗೆ ಅದನ್ನ ಭಾಷಣ ಕಳಿಸಿಲ್ಲ. ಮೋದಿ ಹೇಳಿರೋದು ಈ ಭಾರತ ಮಾತೆಯನ್ನು ಉಳಿಸಿ, ಭಾರತ ಮಾತೆಗೋಸ್ಕರ ಧ್ವನಿ ಎತ್ತಿ, ಭಾರತದಲ್ಲಿರುವಂತ ಹೆಣ್ಣು ಮಕ್ಕಳನ್ನ ರಕ್ಷಿಸಿ ಅಂತ. ಆದ್ರೆ ನಿನ್ನ ಬಾಯಲ್ಲಿ ಬರ್ತಾ ಇರುವಂತದ್ದು ಏನು ಸಂತೋಷ್ ರೆಡ್ಡಿ? ನೀನು ಬರ್ಬೇಕು. ನಾನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತೀನಿ, ನಿನ್ನ ತರಾನೇ ಹೇಳ್ತೀನಿ. ನಿನ್ನ ನನ್ ಗಂಡು ಸೂಳೇನು ಅನ್ನಲ್ಲ, ಗಂಡು ಡಗಾರು ಅನ್ನಲ್ಲ, ಲೋಫರ್ ಲುಚ್ಚ ಲವಂಗ ಏನು ಅನ್ನಲ್ಲ. ನೀನು ಬರ್ಬೇಕು.
ನಿನ್ನ ವಿಡಿಯೋಗೆ ಈ ಉತ್ತರ ಕೊಟ್ಟಿದ್ದೀನಿ ನಾನು. ನೀನ್ ಯಾವನ ಹೆಸರು ಹೇಳಿದ್ಯೋ ನಾನೇ ದೂರನ್ನ ದಾಖಲು ಮಾಡ್ತೀನಿ. ನೀನ್ ಬರ್ಲೇಬೇಕು ಮಿಸ್ಟರ್ ಸಂತೋಷ್ ರೆಡ್ಡಿ. ನಾನ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನಾನು ಹೇಳಿರೋದು ಸುಳ್ಳಾಗಿದ್ರೆ ಪಬ್ಲಿಕ್ ಅಲ್ಲಿ ಸಾರಿ ಕೇಳ್ತೀನಿ. ಅದೇ ನೀನು ಬಳಕೆ ಮಾಡಿರುವಂತ ಪದಗಳಿಗೆ ಎಲ್ಲ ಹೋಗಿದ್ದೆ ಸಾಚ ನೀನು ಅಂತ ನಾನು ಕೇಳಲ್ಲ. ಯಾಕಂದ್ರೆ ನನ್ನ ಬಗ್ಗೆ ಅಷ್ಟೆಲ್ಲ ನ್ಯೂಸ್ ಮಾಡೋಗ ಎಲ್ಲ ಹೋಗಿದ್ದೆ ಸಂತೋಷ್ ರೆಡ್ಡಿ ಸಾಚ ಅಂತ ನಾನು ಕೇಳಲ್ಲ. ಯಾಕೆ ಹೇಳು? ನಾನು ಕೇಳಕ್ ರೈಟ್ಸ್ ಇಲ್ಲ. ಯಾಕಂದ್ರೆ ನಾನು ನಿನ್ನ ಗಂಡಸುಳೇನು ಅನ್ನಲ್ಲ, ಗಂಡಗಾರು ಅನ್ನಲ್ಲ, ಇಲ್ಲ ನೀನ್ ಲೋಫರು ಅನ್ನಲ್ಲ. ನನ್ನ ಟ್ಯಾಗ್ ಮಾಡಿರೋದಕ್ಕೆ ಉತ್ತರ ಕೊಟ್ಟಿದ್ದೀನಿ ಮಿಸ್ಟರ್ ಸಂತೋಷ್ ರೆಡ್ಡಿ. ಇವತ್ತು ನಾಳೆ ಎಂದೆಂದಿಗೂ ದರ್ಶನ್ ಪರ. ನೀವೆಲ್ಲ ಅಷ್ಟೊಂದು ಸಾಚ ಆಗಿದ್ರೆ ದರ್ಶನ್ ಅವರು ಬಿಜೆಪಿ ಪರ ಎಷ್ಟೆಲ್ಲ ಪ್ರಚಾರ ಕೊಟ್ರು, ಬಿಜೆಪಿ ನಾಯಕರಿಗೆ ಎಷ್ಟೆಲ್ಲ ಬೆಂಬಲ ಕೊಟ್ರು. ಯಾಕೆ ಯಾವೊಬ್ಬ ಬಿಜೆಪಿ ನಾಯಕರು ಸಹ ದರ್ಶನ್ ಪರ ಧ್ವನಿ ಎತ್ತಿಲ್ಲ? ಯಾಕೆ ಎತ್ತಿಲ್ಲ? ಪಕ್ಷನ ನಾನು ಇಲ್ಲಿ ತರೋದಿಲ್ಲ. ಬಿಕಾಸ್ ನಿಮ್ಮದೇ ಪಕ್ಷದಲ್ಲಿ ಅನೇಕ MLAಗಳು, ಅನೇಕ MP ಗಳು ನನಗೆ ಬೆಂಬಲ ಕೊಟ್ಟಿರೋರು ಇಂತಾರೆ. ಸಂಧ್ಯಾ ಏನಂತ ಅವ್ರಿಗೆ ಗೊತ್ತಿದೆ. ಆದ್ರೆ ಸತೀಶ್ ರೆಡ್ಡಿ, ನೀನು ಬಳಕೆ ಮಾಡಿರುವಂತ ಪದಕ್ಕೆ ನೀನು ಉತ್ತರ ಕೊಡ್ಲೇಬೇಕು. ನೀನು ಟ್ಯಾಗ್ ಮಾಡಿರೋದಕ್ಕೆ ಉತ್ತರ ಕೊಟ್ಟೇ ಕೊಡ್ತೀನಿ. ಯು ವಾಂಟ್ ಟು ಕಮ್, ನೀನು ಬರ್ಬೇಕು. ನನ್ನ ಮುಂದೆ ಕೊಡೋಂತ ಡಾಕ್ಯುಮೆಂಟ್ಸ್ ಏನಾದ್ರೂ ಸುಳ್ಳಾಗಿದ್ರೆ ನಾನು ಸಾರಿ ಕೇಳ್ತೀನಿ. ಅಕಸ್ಮಾತ್ ನೀನು ಬಳಕೆ ಮಾಡಿರುವಂತ ಪದಗಳು ನಾನು ನಿನಗೆ ಉತ್ತರ ಹೆಂಗ್ ಕೊಡ್ತೀನಿ ಅಂತ ತಿಳ್ಕೊ. ವೇಟ್ ಅಂಡ್ ಸಿ. ಮಿಸ್ಟರ್ ಸಂತೋಷ್ ರೆಡ್ಡಿ, ಯಾವನ್ ನನಗೆ ಟ್ಯಾಗ್ ಮಾಡಿದಾನಲ್ಲ, ನಿನಗೆ ಹೇಳ್ತಾ ಇರೋದು ನಾನು ನಿನ್ನ ಗಂಡು ಸೋಳೆ, ಗಂಡು ಲೋಫರ್, ಗಂಡು ಗಾಂಡು, ಗಂಡು ಡಗಾರ್ ಏನು ಹೇಳಲ್ಲ. ಯು ವಾಂಟ್ ಟು ಕಮ್ ಇನ್ ಫ್ರಂಟ್ ಆಫ್ ಮೀ. ನಿನ್ನ ಹಿಂದೆ ಯಾವನಿದಾನೆ, ಯಾರು ಹೇಳ್ಕೊಡ್ತಾ ಇದಾರೆ? ಅಜಿತ್ ಅವರು ಸಾಚ ಆಗಿದ್ರು ಸಲಾಮ್ ಹೊಡಿಯೋಣ. ಒಂದು ಗಂಡಿಗೆ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂದಿದ ತಕ್ಷಣ ಎಲ್ಲಾ ಗಂಡಸರು ಎದ್ದು ಬಂದಿರೋರು ಒಂದು ಹೆಣ್ಣಿಗೆ ಮಾನ ಮರ್ಯಾದೆ ತೆಗಿಯೋಗ, ಒಂದು ಹೆಣ್ಣು ಮೇಲೆ ರೇಪ್ ಆಗೋಗ, ಒಂದು ಹೆಣ್ಣು ಮೇಲೆ ಅತ್ಯಾಚಾರ ಆಗೋಗ, ಒಂದು ಹೆಣ್ಣು ಮಾನಸಿಕವಾಗಿ ಒತ್ತಡವಾಗಿದ್ದ ಎಲ್ಲರೂ ಹೋಗಿದ್ರಿ ನೀವೆಲ್ಲಾರು. ಎಲ್ಲೋಗಿದ್ರಿ ನೀವೆಲ್ಲಾರು? ಇವಾಗ ಆಕ್ಚುಲಿ ರಿಯಲ್ ಫೈಟ್ ಸ್ಟಾರ್ಟ್ ಆಗೋದು. ಐ ಆಮ್ ರೆಡಿ ಟು ಫೈಟ್. ನೀನ್ ಹೇಳಿದ್ಯಲ್ಲ ಅಡ್ಡಗೋಡೆ ಮೇಲೆ ದೀಪ, ನಾನ್ ರೆಡಿ. ನೀನ್ ಬರ್ಬೇಕು ನನ್ನ ಮುಂದೆ, ಬರ್ಲೇಬೇಕು ನೀನ್ ನನ್ನ ಮುಂದೆ. Yeah.